ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಕೋವಿಡ್ ಹಗರಣದಲ್ಲಿ ಮೊದಲ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಸೇರಿ 5 ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಕೋವಿಡ್ ಕಿಟ್ ಖರೀದಿಯಲ್ಲಿ ಭಾರೀ ಅವ್ಯವಹಾರ ಆರೋಪ. ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿ ತನಿಖೆಯನ್ನ ಚುರುಕುಪಡಿಸಲಾಗಿದೆ. ಬಿಜೆಪಿ ನಾಯಕರಿಗೆ ಶುರುವಾಯಿತು ಕೋವಿಡ್ ಹಗರಣದ ಆತಂಕ. ಕೊರೋನಾ ವೇಳೆ 95 ಮಾಸ್ಕ್ ನಿಯಮವನ್ನ ಬಾಹಿರವಾಗಿ ಖರೀದಿಯನ್ನ ಮಾಡಲಾಗಿದೆ. ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ನಷ್ಟ ಇದರಿಂದ ಉಂಟಾಗಿದೆ. ಸೊ ಈ ಎಲ್ಲ ಆರೋಪಗಳು ಕೇಳಿ ಬಂದಿತ್ತು. ಡಾಕ್ಟರ್ ವಿಷ್ಣು ಪ್ರಸಾದ್ ದೂರನ್ನ ಆಧರಿಸಿ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಡಾಕ್ಟರ್ ಗಿರೀಶ್, ರಘು, ಜಿಪಿ, ಮುನಿರಾಜ್ ಲಾಜ್ ಎಕ್ಸ್ಪೋರ್ಟ್ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಪ್ರುಡೆಂಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಸೇರಿ ಹಲವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ವಿಧಾನಸೌಧ ಠಾಣೆ ಪೊಲೀಸರಿಂದ ತನಿಖೆ ಕೂಡ ಪ್ರಾರಂಭ ಮಾಡಲಾಗಿದೆ. ಕೋವಿಡ್ ಅಕ್ರಮ ತನಿಖೆಗೆ ರಾಜ್ಯ ಸರ್ಕಾರದಿಂದ ಎಸ್ಐಟಿ ರಚನೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ನೋಡಿ, ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪವನ್ನ ಎಲೆಕ್ಷನ್ಗಿಂತ ಮುಂಚಿತವಾಗಿ ನಾಯಕರುಗಳು ಮಾಡಿದ್ರು. ನಮಗೆ ಅಧಿಕಾರ ಸಿಕ್ತು ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತಂದ್ರೆ ಆ ಹಗರಣಗಳನ್ನೆಲ್ಲ ಬಯಲಿಗೆಳಿತೀವಿ. ಯಾರೇ ತಪ್ಪು ಮಾಡಿದ್ರು, ಕೋಟ್ಯಾಂತರ ಜನರ ಜೀವದ ಜೊತೆಗೆ ಆಟವಾಡಿದವರ ವಿರುದ್ಧ ಕಠಿಣ ರೀತಿಯಾದಂಥ ಕ್ರಮ ಜರುಗಿಸುವಂತೆ ನೋಡ್ಕೊಳ್ತೀವಿ ಅಂತ ಆಶ್ವಾಸನೆಯನ್ನ, ಭರವಸೆಯನ್ನ ಕೊಟ್ಟಿದ್ರು. ಅದರಂತೆಯೇ ಇದೀಗ ಬಿಜೆಪಿ ಅವಧಿಯಲ್ಲಿನ ಅಕ್ರಮದ ಕುರಿತಾಗಿ ಮೊದಲ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳ ವಿರುದ್ಧ ಇದೀಗ ತನಿಖೆಯನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಯಾವಾಗ ಈ ಎಫ್ಐಆರ್ ದಾಖಲಾಯಿತೋ ಬಿಜೆಪಿಯ ಕೆಲವು ನಾಯಕರಲ್ಲಿ, ಜೊತೆಗೆ ಆ ಸಂದರ್ಭದಲ್ಲಿ ಇದ್ದಂಥ ಅಧಿಕಾರಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ. ಹಾಗಿದ್ರೆ ಬಿಜೆಪಿ ಅವಧಿಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಏನು ಅಕ್ರಮ ಆಗಿತ್ತು, ಯಾವ ರೀತಿಯಾದಂಥ ಆರೋಪ ಬಂದಿತ್ತು? ನೋಡಿ, ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡದಿದ್ರೂ ಕೂಡ ಬಿಲ್ ಮಾಡಿರುವಂಥ ಒಂದು ಗಂಭೀರವಾದಂಥ ಆರೋಪ. ಮುಂಬೈ ಮೂಲದ 2 ಕಂಪನಿಗಳಿಗೆ ಕಾನೂನು ಬಾಹಿರವಾಗಿ ಟೆಂಡರ್ ಪಡೆದ್ರೂ ಕೂಡ PPE ಕಿಟ್ ಮತ್ತು N95 ಮಾಸ್ಕ್ ಅನ್ನು ಪೂರೈಕೆ ಮಾಡಿಲ್ಲ. ಸುಮಾರು 18 ಸರ್ಕಾರಿ ಆಸ್ಪತ್ರೆಗಳಿಗೆ PPE ಕಿಟ್, ಮಾಸ್ಕ್ಗಳ ಪೂರೈಸದೆ ವಂಚನೆಯನ್ನ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೂಡ ಇದೆ. ಇದರಿಂದ ಸರ್ಕಾರಕ್ಕೆ ಬರೋಬ್ಬರಿ 100 ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನುವಂಥ ಆರೋಪ ಇದೆ. 2020 ಆಗಸ್ಟ್ 18ರಂದು ಸರ್ಕಾರದ ವತಿಯಿಂದ ಆಡಳಿತಾತ್ಮಕ ಹಾಗೂ ಕಾನೂನಾತ್ಮಕ 2.59 ಲಕ್ಷ N95 ಮಾಸ್ಕ್, 2.59 PPE ಕಿಟ್ ಅನ್ನು ಖರೀದಿಸಲು ಅನುಮತಿಯನ್ನು ಪಡ್ಕೊಳ್ಳಲಾಗಿತ್ತು. ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿ ರಾಜ್ಯದ 17 ಸರ್ಕಾರಿ ಕಾಲೇಜು ಹಾಗೂ 1 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬಳಸೋದಕ್ಕೆ ಅನುಮೋದನೆಯನ್ನು ನೀಡಲಾಗಿತ್ತು. ಅನುಮೋದನೆ ಪಡೆಯುವಾಗ KTPP ಕಾನೂನಿನ ಕಾಯ್ದೆಗಳನ್ನು ಪಾಲಿಸಲೇಬೇಕು. ಕೆಲವೊಂದು ಕಾನೂನುಗಳಿರುತ್ತಲ್ಲ, ಆ ಕಾನೂನುಗಳನ್ನು ಪಾಲಿಸಲೇಬೇಕು. ಅದರ ಅಂಡರ್ನಲ್ಲೇ ಕೆಲಸ ಮಾಡಬೇಕಾಗತ್ತೆ. 41.35 ಕೋಟಿ ರೂಪಾಯಿಗಿಂತ ಮೌಲ್ಯದ ಹೆಚ್ಚು ಸಾಮಗ್ರಿಯನ್ನು ಖರೀದಿಸಿಕೊಡೋದು ಅಂತ ಷರತ್ತು ಕೂಡ ಇತ್ತು. ಇದರ ನಂತರ ವೈದ್ಯಕೀಯ ಶಿಕ್ಷಣ ಇಲಾಖೆಯು ಟೆಂಡರ್ ಅನ್ನು ಕರೆದಿದ್ದು, ಲಾಸ್ ಕೋರ್ಸ್ ಸಂಸ್ಥೆಯು ಒಂದು PPE ಕಿಟ್ ಸರಬರಾಜಿಗೆ ಬಿಡ್ ಅನ್ನು ಪಡ್ಕೊಂಡಿತ್ತು. ಆದರೆ ನಿಯಮ ಮೀರಿ ಅಕ್ರಮ ನಡೆಸಿರುವಂಥ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ಹಿಂದಿನ ಸರ್ಕಾರದ ಪ್ರತಿನಿಧಿಗಳು, ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಇದೆ. ಅಲ್ಲದೆ ತುರ್ತು ಪರಿಸ್ಥಿತಿಯ ಲಾಭವನ್ನು ಪಡೆದು ಕೋವಿಡ್-19 ಸಂದರ್ಭದಲ್ಲಿ ಸರ್ಕಾರಕ್ಕೆ ಅಂದಾಜು ಒಟ್ಟು 167 ಕೋಟಿ ರೂಪಾಯಿಗಳ ಆರ್ಥಿಕ ನಷ್ಟವಾಗಿದೆ. ಎಫ್ಐಆರ್ನಲ್ಲಿ ವಿಷ್ಣು ಪ್ರಸಾದ್ ಈ ವಿಚಾರವನ್ನು ವಿವರಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು, ಇದೀಗ ತನಿಖೆಯನ್ನು ಶುರು ಮಾಡಲಾಗಿದೆ. ಯಾವಾಗ ತನಿಖೆ ಶುರುವಾಯಿತೋ ಇದೀಗ ನಡುಕ ಕೂಡ ಹುಟ್ಕೊಳ್ತಾ ಇದೆ. ಅಂದರೆ ಕಾನೂನು ಹೋರಾಟವನ್ನು ಮಾಡ್ತೀವಿ, ತನಿಖೆಯನ್ನು ಮಾಡ್ತೀವಿ ಅಂತ ಸರ್ಕಾರ ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇತ್ತು. ಆದರೆ ಮಾಡಲ್ವೇನೋ ಅನ್ನುವಂಥ ಅನುಮಾನ ಕೂಡ ಜನಸಾಮಾನ್ಯರಿಗೆ ಇತ್ತು. ಆದರೆ ಇದೀಗ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನಿಸ್ಕೊಳ್ತಾ ಇರುವಂಥ ಅಧಿಕಾರಿಗಳು ಮತ್ತು
ಬಿಜೆಪಿಯ ಅಂದಿನ ಸರ್ಕಾರದ ಜನಪ್ರತಿನಿಧಿಗಳೂ ಕೂಡ ಇದರಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ, ಕೆಲವು ದೊಡ್ಡವರ ಹೆಸರು ಕೇಳಿ ಬಂದಿರೋದ್ರಿಂದ ಅವರ ಪರಿಸ್ಥಿತಿ ಏನಾಗಬಹುದು ಮತ್ತು ಇದು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಮುಜುಗರ ಆಗಬಹುದು ಅನ್ನುವಂಥದ್ದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಸೊ ಇದೀಗ FIR ದಾಖಲು ಆಗಿರುವಂಥ ಹಿನ್ನೆಲೆಯಲ್ಲಿ ತನಿಖೆಯನ್ನ ಶುರು ಮಾಡಲಾಗಿದೆ. ಇದಿನ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾರ ಬುಡಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದು ಸಹಜವಾಗಿ ಪ್ರಶ್ನೆ ಕಾದು ನೋಡಬೇಕಿದೆ.